ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ರಾಜ್. 10 ದಿನದ ಮಹಾಯಜ್ಞ ಸಂಕ್ರಾಂತಿಗೆ ವ್ಯಾಕ್ಸಿನ್ ಫಿಕ್ಸ್. ಯಾರಿಗೆ ಲಸಿಕೆ? ಹೇಗಿದೆ ಸಿದ್ಧತೆ? ಯಾವ ಜಿಲ್ಲೆಗೆ ಎಷ್ಟು ವ್ಯಾಕ್ಸಿನ್? ಯಾವ ವ್ಯಾಕ್ಸಿನ್ಗೂ ಬಗ್ಗಲ್ವಾ ಆಫ್ರಿಕನ್ ವೈರಸ್? ಇದೇ ಈ ಹೊತ್ತಿನ ಸ್ಪೆಷಲ್ ವ್ಯಾಕ್ಸಿನ್ ಕ್ರಾಂತಿ. ಹತ್ತು ದಿನದ ಮಹಾಯಜ್ಞ ಸಂಕ್ರಾಂತಿಗೆ ವ್ಯಾಕ್ಸಿನ್ ಫಿಕ್ಸ್. ಮೊದಲ ಹಂತದಲ್ಲಿ ಯಾರ್ಯಾರಿಗೆ ಸಿಗಲಿದೆ ಲಸಿಕೆ? ಹೇಗಿದೆ ಸಿದ್ಧತೆ? ಯಾವ ಜಿಲ್ಲೆಗೆ ಎಷ್ಟು ವ್ಯಾಕ್ಸಿನ್? ಆಫ್ರಿಕನ್ ವ್ಯಾಕ್ಸಿನ್ ಯಾವ ಲಸಿಕೆಗೂ ಬಗ್ಗಲ್ವಾ? ಬ್ರಿಟನ್ ರೂಪಾಂತರ ಕೊರೋನಾ ವೈರಸ್ ಆತಂಕ, ಆಫ್ರಿಕನ್ ರೂಪಾಂತರಿ ಅಟ್ಟಹಾಸ ಭೀತಿಗೆ ಜಗತ್ತು ತಲ್ಲಣಗೊಂಡಿದೆ. ಭಾರತದಲ್ಲೂ ಬ್ರಿಟನ್ ವೈರಸ್ ಭಯದ ಜೊತೆಗೆ ಎಲ್ಲಿ ಆಫ್ರಿಕಾದ ರೂಪಾಂತರಿ ಹೆಮ್ಮಾರಿ ಕಾಲಿಡುತ್ತೋ ಅನ್ನೋ ಆತಂಕ ಕ್ಷಣ ಕ್ಷಣವೂ ಹೆಚ್ಚಾಗ್ತಿದೆ. ಈ ಭಯ, ಆತಂಕ, ಭೀತಿಯ ನಡುವೆ ಈಗ ಸಿಕ್ಕಿದೆ ಗುಡ್ ನ್ಯೂಸ್. ಅದೇನೆಂದ್ರೆ ಸಂಕ್ರಾಂತಿಗೆ ಭಾರತದಲ್ಲಿ ವ್ಯಾಕ್ಸಿನ್ ಅಭಿಯಾನ ಶುರುವಾಗಲಿದೆ. ಮೊದಲ ಹಂತದ ಲಸಿಕೆ ಹಂಚಿಕೆಗೆ ದಿನಗಣನೆ ಆರಂಭವಾಗಿದೆ. 10 ದಿನದ ಮಹಾಯಜ್ಞಕ್ಕೆ ವೈದ್ಯಕೀಯ ಲೋಕ ಸಜ್ಜಾಗಿದೆ. ಕೊರೋನಾ ಸೋಂಕು ಕಡಿಮೆಯಾಗಿದೆ ನಿಜ, ಆದ್ರೆ ಆತಂಕ ಮಾಯವಾಗಿಲ್ಲ. ಒಂದ್ ಕಡೆ ಬ್ರಿಟನ್ ವೈರಸ್ ಭೀತಿ ಕ್ಷಣ ಕ್ಷಣವೂ ಕಾಡ್ತಿದೆ. ಮಗದೊಂದು ಕಡೆ ಶಾಲೆಯೂ ಆರಂಭವಾಗಿದೆ. ಶಾಲಾ ಆರಂಭದಲ್ಲೇ ಸುಮಾರು 85ಕ್ಕೂ ಹೆಚ್ಚು ಶಿಕ್ಷಕರಿಗೆ ಮತ್ತು 15ಕ್ಕೂ ಹೆಚ್ಚು ಮಕ್ಕಳಿಗೂ ಕೊರೋನಾ ಪಾಸಿಟಿವ್ ಬಂದಿರೋದು ಆತಂಕವನ್ನ ಹೆಚ್ಚಾಗಿಸಿದೆ. ಇವೆಲ್ಲದರ ನಡುವೆ 70% ವೇಗದಲ್ಲಿ ಹರಡುವ ಬ್ರಿಟನ್ ವೈರಸ್ ಅಬ್ಬರಿಸಿದ್ರೆ ಪರಿಸ್ಥಿತಿ ಇನ್ನಷ್ಟು ಶೋಚನೀಯವಾಗುವ ಸಾಧ್ಯತೆ ಇದೆ. ಇನ್ನು ಆಫ್ರಿಕಾದ ವೈರಸ್ ಲಸಿಕೆಗೂ ಬಗ್ಗಲ್ಲ ಅನ್ನೋ ಮಾಹಿತಿ ಇದ್ದು ಮತ್ತಷ್ಟು ಭೀತಿ ಹೆಚ್ಚಾಗಿದೆ. ಇವೆಲ್ಲದರ ನಡುವೆ ಹಕ್ಕಿ ಜ್ವರ ಹರಡಲು ಆರಂಭಿಸಿದೆ. ಹೀಗೆ ಒಂದಲ್ಲ ಒಂದು ವೈರಸ್ಗಳ ದಾಳಿಯಿಂದ ಬದುಕೆ ನರಕವಾಗ್ತಿದೆ. ಆದರೆ ಈ ಎಲ್ಲ ಆತಂಕದ ನಡುವೆಯೂ ಲಸಿಕೆ ಗುಡ್ ನ್ಯೂಸ್ ಹೊರಬಿದ್ದಿದೆ. ಹೌದು, ಭಾರತದಲ್ಲಿ ಲಸಿಕೆ ಹಂಚಿಕೆಗೆ ದಿನಗಣನೆ ಆರಂಭವಾಗಿದೆ. ಎಸ್, ಕೋವಿಡ್ ಲಸಿಕೆ ಹಂಚಿಕೆಗೆ ಇನ್ನೂ ಬಹಳ ದಿನವೇ ಇಲ್ಲ. ಇದೇ ತಿಂಗಳ 13ರ ಒಳಗೆ ಕೋವಿಡ್ ಲಸಿಕೆ ತುರ್ತು ಬಳಕೆ ಆರಂಭಿಸಲು ಸಜ್ಜಾಗಿದೆ ಭಾರತ. ಹೀಗಾಗಿ ಲಸಿಕೆ ಹಂಚಿಕೆಯ ಆರಂಭಕ್ಕೆ ಎಲ್ಲಾ ಸಿದ್ಧತೆಯೂ ನಡೀತಿದೆ. 10 ದಿನದಲ್ಲಿ ಲಸಿಕೆ ದೇಶದ ಮೂಲೆ ಮೂಲೆಯನ್ನ ತಲುಪುವ ಮಹಾಯಜ್ಞವೂ ಆರಂಭವಾಗಿದೆ. EUA के 10 दिन के भीतर हम उसको EUA का अर्थ है इमरजेंसी यूज ऑथराइजेशन. ये बोलचाल की भाषा में शब्द प्रयुक्त होता है. हमारे मीडिया के मित्र इसी शब्द का उपयोग करते हैं. हमारे कानून में एक्सेलरेटेड अप्रूवल फ्रेज का इस्तेमाल किया गया है. तो जिस भी दिन हुआ, जैसे अब आप जानते हैं कि किस दिन हुआ, उस दिन से 10 दिन के भीतर में ये रोल आउट होने की पूरी तैयारी है. ದೇಶದ 30 ಕೋಟಿ ಜನರಿಗೆ ಲಸಿಕೆ. ಕೋವಿಶೀಲ್ಡ್, ಕೋವ್ಯಾಕ್ಸಿನ್ ರೆಡಿ. ಜನವರಿ 13ಕ್ಕೂ ಮುಂಚೆ ಲಸಿಕೆ ಅಭಿಯಾನ ಆರಂಭಿಸಲು ಸಜ್ಜಾಗಿದೆ. ಆಸ್ಟ್ರಾಜೆನಿಕಾ ಮತ್ತು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವ ಕೋವಿಶೀಲ್ಡ್ ಮತ್ತು ಭಾರತ್ ಬಯೋಟೆಕ್ ಅಭಿವೃದ್ಧಿಪಡಿಸಿರುವ ಕೋವ್ಯಾಕ್ಸಿನ್ ಲಸಿಕೆಗಳ ತುರ್ತು ಬಳಕೆಗೆ ಭಾರತದ ಔಷಧ ಮಹಾನಿಯಂತ್ರಕರಿಂದ ಭಾನುವಾರ ಅನುಮೋದನೆ ಸಿಕ್ಕಿದೆ. ಹೀಗಾಗಿ ದೇಶದ 30 ಕೋಟಿ ಜನರಿಗೆ ಮೊದಲ ಹಂತದಲ್ಲಿ ಲಸಿಕೆ ಸಿಗಲು ದಿನಗಣನೆ ಆರಂಭವಾಗಿದೆ. ಹಾಗಾದ್ರೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಸಿಗಲಿದೆ ಲಸಿಕೆ? ಯಾರ್ಯಾರಿಗೆ ಸಿಗಲಿದೆ ಕೊರೋನಾ ವ್ಯಾಕ್ಸಿನ್? ಯಾವ ಜಿಲ್ಲೆಯಲ್ಲಿ ಹೇಗೆ ನಡೀತಿದೆ ಸಿದ್ಧತೆ? ಆ ಎಲ್ಲ ಮಾಹಿತಿಯನ್ನ ಒಂದೊಂದಾಗಿ ನಿಮ್ಮ ಮುಂದಿಡ್ತಾ ಇದ್ದೀವಿ ನೋಡಿ. ಐದು ಹಂತದಲ್ಲಿ ನಡೆಯಲಿದೆ ಲಸಿಕೆ ಆಪರೇಷನ್. ಹೇಗಿರುತ್ತೆ 10 ದಿನದ ಲಸಿಕೆ ಮಹಾಯಜ್ಞ? ಲಸಿಕೆ ಉತ್ಪಾದಿಸುವಲ್ಲಿಂದ ಅದನ್ನ ಜನರಿಗೆ ತಲುಪಿಸುವವರೆಗಿನ ಆ ಕೆಲಸವನ್ನ ಒಂದು ಮಹಾಯಜ್ಞಕ್ಕೆ ಹೋಲಿಸಬಹುದು.
ಕೋವಿಡ್ ಲಸಿಕೆ ಜನರಿಗೆ ತಲುಪುವವರೆಗೆ ಒಟ್ಟು 5 ಹಂತಗಳನ್ನ ದಾಟಬೇಕಾಗುತ್ತೆ. ಆ ಹಂತಗಳು ಹೇಗಿರುತ್ತವೆ ಅನ್ನೋದನ್ನ ನೋಡೋಣ ಬನ್ನಿ. ಕೋವಿಡ್ ಲಸಿಕೆ ಪುಣೆಯ ಸಿರಂ ಇನ್ಸ್ಟಿಟ್ಯೂಟ್ ಮತ್ತು ಹೈದರಾಬಾದ್ನ ಭಾರತ್ ಬಯೋಟೆಕ್ನಲ್ಲಿ ಉತ್ಪಾದನೆ ಆಗ್ತಿದೆ. ಈಗಾಗಲೇ ಲಸಿಕೆ ಉತ್ಪಾದನೆಯಾಗಿ ಸಿದ್ಧವಾಗಿದೆ. ಈ ಲಸಿಕೆಯನ್ನು ಉತ್ಪಾದಕ ಸಂಸ್ಥೆಯಿಂದ ಸರ್ಕಾರಿ ವೈದ್ಯಕೀಯ ಕೇಂದ್ರಗಳಿಗೆ ರವಾನಿಸಲಾಗುತ್ತದೆ. ಮುಂಬೈ, ಚೆನ್ನೈ, ಕೋಲ್ಕತ್ತಾ ಮತ್ತು ಹರಿಯಾಣ, ಕರ್ನಾಲ್ನಲ್ಲಿರುವ ವೈದ್ಯಕೀಯ ಕೇಂದ್ರಗಳಿಗೆ ವಿಮಾನದ ಮೂಲಕ ರವಾನೆ ಮಾಡಲಾಗುತ್ತದೆ. ಅಲ್ಲಿಂದ ಈ ಲಸಿಕೆಗಳನ್ನು 37 ರಾಜ್ಯ ಲಸಿಕಾ ಕೇಂದ್ರಗಳಿಗೆ ತಲುಪಿಸಲಾಗುತ್ತೆ. ನಂತರ ರಾಜ್ಯ ಮಟ್ಟದ ಈ ಕೇಂದ್ರಗಳಿಂದ ಜಿಲ್ಲಾ ಕೇಂದ್ರಗಳಿಗೆ ಲಸಿಕೆ ಸಾಗಾಟ ಮಾಡಲಾಗುತ್ತೆ. ಕೊನೆಯದಾಗಿ ಜಿಲ್ಲಾ ಕೇಂದ್ರಗಳಿಗೆ ತಲುಪುವ ಲಸಿಕೆಯನ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಕೋವಿಡ್ ಲಸಿಕಾ ಕೇಂದ್ರಕ್ಕೆ ರವಾನಿಸಲಾಗುತ್ತೆ. ಇಲ್ಲಿಂದ ಲಸಿಕೆ ಜನರನ್ನ ತಲುಪಲಿದೆ. ಆದರೆ ಮೊದಲ ಹಂತದ ಲಸಿಕೆ ಅಭಿಯಾನದಲ್ಲಿ ಎಲ್ಲರಿಗೂ ಲಸಿಕೆ ಸಿಗೋದಿಲ್ಲ. ರಾಜ್ಯದಲ್ಲಿ 6,30,524 ಮಂದಿಗೆ ಮಾತ್ರ ಲಸಿಕೆ ಸಿಗಲಿದೆ. ಒಟ್ಟಾರೆ 5 ಹಂತದಲ್ಲಿ ಲಸಿಕೆಯನ್ನ ಹಂಚಲಾಗುತ್ತೆ. ಮೊದಲ ಹಂತದಲ್ಲಿ ದೇಶದ 1 ಕೋಟಿ ಮಂದಿಗೆ ಲಸಿಕೆ ಸಿಗಲಿದೆ. ಈ 1 ಕೋಟಿ ಮಂದಿಯಲ್ಲಿ ಮಕ್ಕಳ ಶುಶ್ರೂಷಕರು, ನರ್ಸ್, ಆರೋಗ್ಯ ಅಧಿಕಾರಿಗಳು, ಆರೋಗ್ಯ ಸಹಾಯಕರು ಇದ್ದಾರೆ. ಒಟ್ಟಾರೆ ಆರೋಗ್ಯ ಕಾರ್ಯಕರ್ತರು ಮೊದಲ ಹಂತದ ಲಸಿಕೆ ಅಭಿಯಾನದಲ್ಲಿ ಲಸಿಕೆ ಪಡೆಯಲು ಅರ್ಹರಾಗಿರುತ್ತಾರೆ. ಇನ್ನು 2ನೇ ಹಂತದ ಲಸಿಕೆ ಅಭಿಯಾನದಲ್ಲಿ ದೇಶದ ಪೊಲೀಸರು, ಸೇನೆ, ತುರ್ತು ರಕ್ಷಣಾ ಸಿಬ್ಬಂದಿಗಳು, ಪೌರ ಕಾರ್ಮಿಕರು ಸೇರಿ ಒಟ್ಟಾರೆ 2 ಕೋಟಿ ಜನರಿಗೆ ಲಸಿಕೆ ಸಿಗಲಿದೆ. 3ನೇ ಹಂತದಲ್ಲಿ ಮಧುಮೇಹ, ಬಿಪಿ, ಶುಗರ್, ನರದೌರ್ಬಲ್ಯ ಸಮಸ್ಯೆ ಇರೋ ದೇಶದ 1 ಕೋಟಿ ಜನರಿಗೆ ಲಸಿಕೆ ಸಿಗಲಿದೆ. 4ನೇ ಹಂತದಲ್ಲಿ ಸಾಮಾನ್ಯ ನಾಗರಿಕರಿಗೆ ಲಸಿಕೆ ಸಿಗಲಿದೆ. ಸಾಮಾನ್ಯ ನಾಗರಿಕರು ಅಂದ್ರೆ ಜನವರಿ 1, 1971ಕ್ಕಿಂತ ಮುಂಚೆ ಹುಟ್ಟಿದ ದೇಶದ 26 ಕೋಟಿ ಜನರಿಗೆ ಲಸಿಕೆ ಸಿಗಲಿದೆ. ಕೊನೆಯದಾಗಿ 5ನೇ ಹಂತ. ಈ ಹಂತದಲ್ಲಿ ದೇಶದ ಎಲ್ಲಾ ನಾಗರಿಕರು ಬರ್ತಾರೆ. ದೇಶದ ಎಲ್ಲಾ ಜನರಿಗೂ ಹಂತ ಹಂತವಾಗಿ ಲಸಿಕೆ ವಿತರಣೆಯಾಗಲಿದೆ. ಇನ್ನು ಬಹಳಷ್ಟು ಮಂದಿಗೆ ಲಸಿಕೆ ಬಗ್ಗೆ ಭಯವಿದೆ, ಆತಂಕವಿದೆ. ಜೊತೆಗೆ ಲಸಿಕೆ ಒಂದೇ ಬಾರಿ ಕೊಡ್ತಾರೆ ಅನ್ನುವಂತಹ ಅನುಮಾನಗಳು ಇರಬಹುದು. ಆ ಅನುಮಾನಗಳಿಗೂ ಉತ್ತರ ನಾವು ಕೊಡ್ತೀವಿ ನೋಡಿ. ಕೋವಿಡ್ ಲಸಿಕೆ ಒಬ್ಬರಿಗೆ 2 ಡೋಸ್ ನೀಡಬೇಕಾಗುತ್ತೆ. ಮೊದಲ ಡೋಸ್ ನೀಡಿದ 28 ದಿನಗಳ ನಂತರ 2ನೇ ಡೋಸ್ ನೀಡಲಾಗುತ್ತೆ. ಲಸಿಕೆ ಪಡೆದ 14 ದಿನಗಳ ನಂತರ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಉತ್ಪತ್ತಿಯಾಗುತ್ತೆ. ಕೆಲವೊಮ್ಮೆ ಲಸಿಕೆ ಪಡೆದವರಲ್ಲಿ ಸಣ್ಣ ಜ್ವರ, ಅಲರ್ಜಿಯಾಗುವ ಸಾಧ್ಯತೆ ಇದೆ. ಕೋವಿಡ್ ಲಸಿಕೆ ಬಗ್ಗೆ ಜನರಿಗೆ ಭಯವಿದೆ. ಲಸಿಕೆ ಪಡೆದ್ರೆ ಏನಾಗುತ್ತೋ ಎಂಬ ಭಯವಿದೆ. ಆದರೆ ಆತಂಕ ಪಡುವ ಅಗತ್ಯವಿಲ್ಲ. ಯಾಕಂದ್ರೆ ಕೊರೋನಾ ಲಸಿಕೆ ಮಾನವ ಪ್ರಯೋಗದ ಹಂತದಲ್ಲಿ ದೇಶದ ಅನೇಕ ರಾಜಕಾರಣಿಗಳು, ಅಧಿಕಾರಿಗಳು ಭಾಗವಹಿಸಿದ್ದಾರೆ. ಲಸಿಕೆ ಪಡೆದಿದ್ರೆ ಅವರಿಗೆ ಯಾವ ತೊಂದರೆಯೂ ಆಗಿಲ್ಲ. ಹಾಗಂತ ಲಸಿಕೆ ಬಗ್ಗೆ ಭಯ ನಮ್ಮ ದೇಶದಲ್ಲಿ ಮಾತ್ರವಲ್ಲ, ಜಗತ್ತಿನ ಎಲ್ಲಾ ದೇಶಗಳಲ್ಲೂ ಇದೆ. ಜನರಿಗೆ ಲಸಿಕೆ ಬಗ್ಗೆ ಧೈರ್ಯ ಹುಟ್ಟಿಸುವ ಕಾರಣಕ್ಕಿಂತ ಹಲವಾರು ದೇಶಗಳಲ್ಲಿ ಅಲ್ಲಿನ ಅಧ್ಯಕ್ಷರು, ಪ್ರಧಾನಿಗಳು ಕೊರೋನಾ ಲಸಿಕೆಯನ್ನ ಆರಂಭದಲ್ಲಿ ನೇರ ಪ್ರಸಾರದಲ್ಲಿ ಪಡೆದು ಜನರಿಗೆ ಧೈರ್ಯ ತುಂಬುವ ಕೆಲಸ ಮಾಡಿದ್ದಾರೆ. ಆ ಮೂಲಕ ಜನರು ಭಯವಿಲ್ಲದೆ ಲಸಿಕೆ ಪಡೆಯುವಂತೆ ಮಾಡಿದ್ದಾರೆ. ರಾಜ್ಯದಲ್ಲಿ 24 ಲಕ್ಷ ಸಿರಿಂಜ್ಗಳು ರೆಡಿ. 64 ಬೃಹತ್ ಐಸ್ಲ್ಯಾಂಡ್ ರೆಫ್ರಿಜಿರೇಟರ್ ಸಿದ್ಧತೆ. ಲಸಿಕೆ ನೀಡಲು 9,807 ಸಿಬ್ಬಂದಿ ಸನ್ನದ್ಧ. ರಾಜ್ಯದ 28,427 ಕೇಂದ್ರಗಳಲ್ಲಿ ಲಸಿಕೆ ಹಂಚಿಕೆ. ಲಸಿಕೆ ಹಂಚಿಕೆಗೆ ಕರ್ನಾಟಕವು ಸರ್ವ ಸನ್ನದ್ಧವಾಗಿದೆ. ರಾಜ್ಯದಲ್ಲಿ ಮೊದಲ ಹಂತದಲ್ಲಿ ನಾವಾಗಲೇ ಹೇಳಿದಂತೆ 6,30,524 ಮಂದಿ ಲಸಿಕೆ ಪಡೆಯಲಿದ್ದಾರೆ. ಸರ್ಕಾರಿ ಕ್ಷೇತ್ರದ 2,73,211 ಆರೋಗ್ಯ ಸಿಬ್ಬಂದಿಗಳು ಮತ್ತು ಖಾಸಗಿ ಕ್ಷೇತ್ರದ 3,57,313 ಸಿಬ್ಬಂದಿಗಳು ಮೊದಲ ಹಂತದಲ್ಲಿ ಲಸಿಕೆ ಪಡೆಯಲು ಅರ್ಹರಾಗಿದ್ದಾರೆ. ಈ ಲಸಿಕೆ ಅಭಿಯಾನಕ್ಕೆ ರಾಜ್ಯ ಸಿದ್ಧವಾಗಿದ್ದು ಈಗಾಗಲೇ 24 ಲಕ್ಷ ಸಿರಿಂಜ್ಗಳು ಬಂದಿಳಿದಿವೆ. ಇನ್ನು 31 ಲಕ್ಷ ಸಿರಿಂಜ್ಗಳು ಬರಲಿದೆ. ಜೊತೆಗೆ 64 ಬೃಹತ್ ಐಸ್ಲ್ಯಾಂಡ್ ರೆಫ್ರಿಜಿರೇಟರ್ ಲಸಿಕೆ ಸಂಗ್ರಹಕ್ಕೆ ಸಿದ್ಧವಾಗಿದೆ. ಲಸಿಕೆ ನೀಡಲು 9,807 ಸಿಬ್ಬಂದಿಗಳು ರೆಡಿಯಾಗಿದ್ದಾರೆ. ಲಸಿಕೆ ಹಂಚಿಕೆಗಾಗಿ ಸರ್ಕಾರ ಒಟ್ಟು 28,427 ಕೇಂದ್ರಗಳನ್ನು ಗುರುತಿಸಿದೆ. ಹೀಗಾಗಿ ಸಂಕ್ರಾಂತಿ ಟೈಮ್ನಲ್ಲೇ ಲಸಿಕೆ ಕ್ರಾಂತಿ ನಡೆಸಲು ರಾಜ್ಯ ಎಲ್ಲ ಹಂತದಲ್ಲೂ ಸಿದ್ಧವಾಗಿ ನಿಂತಿದೆ. ಕೋವಿಶೀಲ್ಡ್, ಕೋವ್ಯಾಕ್ಸಿನ್ ಲಸಿಕೆ ಎಷ್ಟು ಪರಿಣಾಮಕಾರಿ?
ಭಾರತದಲ್ಲಿ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ತುರ್ತು ಬಳಕೆಗೆ ಅನುಮೋದನೆ ಸಿಕ್ಕಿದೆ. ಎರಡೆರಡು ಲಸಿಕೆ ಇರೋದ್ರಿಂದ ಯಾವುದು ಪರಿಣಾಮಕಾರಿ ಅನ್ನೋ ಕುತೂಹಲ ಎಲ್ಲರಿಗೂ ಇದೆ. ಈ 2 ಲಸಿಕೆಗಳು ಪರಿಣಾಮಕಾರಿಯಾಗಿದೆ. ಇನ್ನು ಕೋವಿಶೀಲ್ಡ್ ಜೆನೆಟಿಕ್ ತಂತ್ರಜ್ಞಾನದಿಂದ ವೈರಸ್ ಹರಣ ಮಾಡಿದ್ರೆ, ಕೋವ್ಯಾಕ್ಸಿನ್ ಸಾಂಪ್ರದಾಯಿಕ ಲಸಿಕೆ ವ್ಯವಸ್ಥೆಯಾಗಿದೆ. ಕೋವಿಶೀಲ್ಡ್ 75 ಮಿಲಿಯನ್ ಲಸಿಕೆ ಈಗಾಗಲೇ ಸಂಗ್ರಹವಾಗಿದೆ. ಕೋವ್ಯಾಕ್ಸಿನ್ನ 10 ಮಿಲಿಯನ್ ಲಸಿಕೆ ಸಂಗ್ರಹವಾಗಿದೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಲಸಿಕೆ ವಿತರಣೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಲಸಿಕೆ ವಿತರಣೆಯಾಗಲಿದೆ. ಇದಕ್ಕಾಗಿ ಸಕಲ ಸಿದ್ಧತೆಯೂ ಪೂರ್ಣಗೊಂಡಿದೆ. ಆಯಾ ಜಿಲ್ಲೆಗಳಿಗೆ ಇಂತಿಷ್ಟೇ ಲಸಿಕೆ ಸಿಗಲಿದ್ದು, ಮೊದಲ ಹಂತದಲ್ಲಿ ಆರೋಗ್ಯ ಕಾರ್ಯಕರ್ತರಿಗೆ, 2ನೇ ಹಂತದಲ್ಲಿ ಕೊರೋನಾ ವಾರಿಯರ್ಸ್ಗಳಿಗೆ, 3ನೇ ಹಂತದಲ್ಲಿ 50 ವರ್ಷ ದಾಟಿದವರಿಗೆ ಲಸಿಕೆ ಸಿಗಲಿದೆ. ಕೊರೋನಾ ಲಸಿಕೆ ಅಭಿಯಾನಕ್ಕೆ ದಿನಗಣನೆ ಆರಂಭವಾಗಿದೆ. ಹಾಗಾದ್ರೆ ಜಿಲ್ಲೆಗಳಲ್ಲಿ ಹೇಗೆ ನಡೀತಿದೆ ತಯಾರಿ? ಎಲ್ಲೆಲ್ಲಿ ಸಿಗಲಿದೆ ಕೋವಿಡ್ ಲಸಿಕೆ? ಆ ಕುರಿತು ಮಾಹಿತಿ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ತರಕಾರಿ ಹರಿಯಾಕತ್ತಿದ್ವಿ ಸರ್, ಎಲ್ಲ ಕೋಳಿಗೆ ಕೊಚ್ಕೊಂಡು ಹೋಗ್ಬಿಟ್ಟೈತ್ರಿ ಸರ್. ಜಿಲ್ಲೆಗೆ ಎಷ್ಟು ಲಸಿಕೆ? ಆ ಕುರಿತು ಮಾಹಿತಿ ನಿಮ್ಮ ಮುಂದೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೋವಿಡ್ ಲಸಿಕೆ ವಿತರಣೆ. ಹೇಗಿದೆ ಸಿದ್ಧತೆ? ಯಾವ ಜಿಲ್ಲೆಗೆ ಎಷ್ಟು ಲಸಿಕೆ? ಧಾರವಾಡ ಜಿಲ್ಲೆಯಲ್ಲಿ ಲಸಿಕೆ ವಿತರಣೆಗೆ ಎಲ್ಲಾ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಧಾರವಾಡದ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಕಿಮ್ಸ್ ಜಿಲ್ಲಾಸ್ಪತ್ರೆ, ತಾಲೂಕು ಆಸ್ಪತ್ರೆಗಳಲ್ಲಿ ಲಸಿಕೆ ನೀಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. 20,000 ಆರೋಗ್ಯ ಕಾರ್ಯಕರ್ತರು ಸಜ್ಜಾಗಿದ್ದಾರೆ. ಮೊನ್ನೆ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡ 30 ILRಗಳನ್ನು ನಮಗೆ ಕೊಟ್ಟಿದೆ. ವೇರ್ ಹೌಸ್ಗಳಲ್ಲಿ 20 ಲಕ್ಷ ಸ್ಟೋರೇಜ್ ಮಾಡುವಂಥ 2 ಸಂಗ್ರಹ ಮಾಡುವಂಥ ಇವು ಇದ್ದಾವೆ. ನಮಗೆ ಅನಿಸುತ್ತೆ ಅರೌಂಡ್ 25 to 30 ಲ್ಯಾಕ್ ಡೋಸಸ್ ವ್ಯಾಕ್ಸಿನ್ಸನ್ನು ಮಿನಿಮಮ್ ನಾವು ಸ್ಟೋರೇಜ್ ಮಾಡುವಂಥ ಕೆಪಾಸಿಟಿ ನಮ್ಮಲ್ಲಿದೆ. ಒಂದ್ಸಲ ಡೇಟಾ ಬೇಸ್ ಕಲೆಕ್ಟ್ ಆದಮೇಲೆ ನಾವು ವಾಲಂಟಿಯರ್ಸ್ ಆಗಲಿ ಮತ್ತು ವ್ಯಾಕ್ಸಿನೇಟರ್ಸ್ನ ಆಗಲಿ ಅವ್ರನ್ನೂ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 103 ಆರೋಗ್ಯ ಕೇಂದ್ರಗಳಲ್ಲಿ ಲಸಿಕೆ ಸಂಗ್ರಹಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಲಸಿಕೆ ನೀಡಲು ವ್ಯವಸ್ಥೆ ಮಾಡಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಗೆ 5,450 ಆರೋಗ್ಯ ಸಿಬ್ಬಂದಿಗೆ ಮೊದಲ ಹಂತದಲ್ಲಿ ಲಸಿಕೆ ನೀಡಲಾಗುತ್ತೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 103 ಹೆಲ್ತ್ ಇನ್ಸ್ಟಿಟ್ಯೂಷನ್ಗಳಿದೆ. ಎಲ್ಲ ಹೆಲ್ತ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ವ್ಯಾಕ್ಸಿನನ್ನು ಸ್ಟೋರ್ ಮಾಡೋ ವ್ಯವಸ್ಥೆ ಮಾಡಿದ್ದೇವೆ. ಬೆಳಗಾವಿ ಜಿಲ್ಲೆಯಲ್ಲಿ 12 ಲಕ್ಷ ಡೋಸ್ ಸಂಗ್ರಹ ಸಾಮರ್ಥ್ಯದ ವ್ಯವಸ್ಥೆ ಮಾಡಲಾಗಿದೆ. ವ್ಯಾಕ್ಸಿನ್ ಸಂಗ್ರಹ ಕೇಂದ್ರದಲ್ಲಿ ವಾಕ್ ಇನ್ ಕೂಲರ್, ಫ್ರೀಜರ್ ವ್ಯವಸ್ಥೆ ಮಾಡಲಾಗಿದ್ದು, ಬಿಮ್ಸ್ ತಾಲೂಕು ಆಸ್ಪತ್ರೆ, PHC ಸೇರಿ 200 ಕಡೆ ಲಸಿಕೆ ನೀಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಮೊದಲ ಹಂತದಲ್ಲಿ 30,000 ಆರೋಗ್ಯ ಕಾರ್ಯಕರ್ತರಿಗೆ ಲಸಿಕೆ ನೀಡುವ ಸಾಧ್ಯತೆ ಇದೆ. ನಾವು ಎಲ್ಲ ತಯಾರಿಯನ್ನು ಮಾಡ್ಕೊತಾ ಇದ್ದೀವಿ. ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ, ಕೊಪ್ಪಳ, ಗದಗ, ಕಾರವಾರ, ಧಾರವಾಡ ಆ್ಯಂಡ್ ಹಾವೇರಿ 8 ಜಿಲ್ಲೆಗಳಿಗೆ ಇಲ್ಲಿಂದ ಸಪ್ಲೈ ಆಗುತ್ತೆ. ರಾಯಚೂರಿನಲ್ಲಿ ಮೊದಲ ಹಂತದಲ್ಲಿ 14,000 ಆರೋಗ್ಯ ಕಾರ್ಯಕರ್ತರಿಗೆ ಲಸಿಕೆ ನೀಡಲಾಗುತ್ತೆ. ಲಸಿಕೆ ಸಂಗ್ರಹಕ್ಕೆ 66 ಕೇಂದ್ರಗಳನ್ನು ರೆಡಿ ಮಾಡಲಾಗಿದ್ದು, ಲಸಿಕೆ ಅಭಿಯಾನಕ್ಕೆ ಎಲ್ಲಾ ಸಿದ್ಧತೆಯೂ ಪೂರ್ಣಗೊಂಡಿದೆ. ಈ ನಾರ್ತ್ ಕರ್ನಾಟಕ ಜಿಲ್ಲೆಗಳಿಗೆ ಅಂತ ಹೇಳಿ 8 ಜಿಲ್ಲೆಗಳಿಗೆ ಕೊಡೋಕ್ಕಂತೇಳಿ ಒಂದು ಸ್ಟೇಟ್ ಲೆವೆಲ್ ವ್ಯಾಕ್ಸಿನ್ ಸ್ಟೋರ್ ಅಂತನ ಮಾಡಿದ್ದಾರೆ. ನಮ್ಮ ಜಿಲ್ಲಾ ಮಟ್ಟದಲ್ಲಿ ಒಂದು 6 ದೊಡ್ಡ 270 ಲೀಟರ್ಸ್ ILRಗಳದಾವ. ವ್ಯಾಕ್ಸಿನ್ ಬಂತಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ಎಲ್ಲಾ ತರನಾದ ವ್ಯವಸ್ಥೆಯನ್ನ ನಾವು ಜಿಲ್ಲಾಡಳಿತದಿಂದ ಮತ್ತು ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿಗಳ ಕಾರ್ಯಾಲಯದಿಂದ ಸಹ ನಾವು ತಯಾರಿ ಮಾಡ್ಕೊಂಡಿದ್ದೀವಿ. ಇನ್ನು ಮೈಸೂರಿನಲ್ಲಿ 15 ಲಕ್ಷದಿಂದ 16 ಲಕ್ಷ ಡೋಸೇಜ್ ಸಂಗ್ರಹಕ್ಕೆ ಅನುಕೂಲವಾಗುವಂತೆ ವ್ಯವಸ್ಥೆ ಮಾಡಲಾಗಿದೆ. ಪ್ರಾದೇಶಿಕ ಮತ್ತು ಜಿಲ್ಲಾ ಲಸಿಕಾ ಉಗ್ರಾಣದಲ್ಲಿ ವಾಕ್ ಇನ್ ಕೂಲರ್ಗಳಿದ್ದು, ಪ್ರತಿ ಕೂಲರ್ 8 ಲಕ್ಷ ಡೋಸೇಜ್ ಸಂಗ್ರಹ ಸಾಮರ್ಥ್ಯವನ್ನು ಹೊಂದಿದೆ. ಜೊತೆಗೆ 180 ರೆಫ್ರಿಜಿರೇಟರ್, 180 ಡೀಪ್ ಫ್ರೀಜರ್ ಲಸಿಕೆ ಸಂಗ್ರಹಕ್ಕೆ ಸಿದ್ಧವಾಗಿದೆ. 6 ತಾಲೂಕು ಆಸ್ಪತ್ರೆ, 1 ಜಿಲ್ಲಾಸ್ಪತ್ರೆಯಲ್ಲಿ ಲಸಿಕೆ ಸಂಗ್ರಹಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಮೈಸೂರು ಜಿಲ್ಲೆಯಲ್ಲಿ ಮೊದಲ ಹಂತದಲ್ಲಿ 32,000 ಜನರಿಗೆ ಲಸಿಕೆ ಸಿಗುವ ಸಾಧ್ಯತೆ ಇದೆ. 146 ಪ್ರಾಥಮಿಕ ಆರೋಗ್ಯ ಕೇಂದ್ರ, 9 ಸಮುದಾಯ ಆರೋಗ್ಯ ಕೇಂದ್ರ, ಖಾಸಗಿ ಆಸ್ಪತ್ರೆಗಳನ್ನು ಲಸಿಕೆ ಅಭಿಯಾನಕ್ಕೆ ಬಳಕೆ ಮಾಡಲಾಗ್ತಿದೆ. ಶೇಖರಣೆ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ನಾವೀಗ ಒಳಭಾಗಕ್ಕೆ ಸಹ ಹೋಗ್ತಾ ಇದ್ದೀವಿ. ಒಳಭಾಗದಲ್ಲಿ ಯಾವ ರೀತಿಯಾದಂಥ ಒಂದು ಚಿತ್ರಣ ಇದೆ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ನೋಡ್ಬೋದು ನೀವು ದೃಶ್ಯಗಳಲ್ಲಿ. ವಾಕಿಂಗ್ ಕೂಲರ್ ಅಂದರೆ ಒಬ್ಬ ಅಥವಾ ಇಬ್ಬರು ವ್ಯಕ್ತಿಗಳು ಒಳಭಾಗಕ್ಕೆ ಬಂದು ಇದರ ಒಳಗಡೆ ನಿಂತುಕೊಂಡು ಯಾವ ಟೆಂಪರೇಚರ್ನಲ್ಲಿ ಔಷಧಿಗಳನ್ನು ಅಥವಾ ಲಸಿಕೆಗಳನ್ನು ಶೇಖರಣೆ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ.
ಕಲಬುರಗಿಯಲ್ಲಿ 1,20,00,000 ಡೋಸ್ ಸಂಗ್ರಹ ವ್ಯವಸ್ಥೆ ಮಾಡಲಾಗಿದ್ದು, ಒಟ್ಟು 106 ಕೇಂದ್ರಗಳಲ್ಲಿ ಲಸಿಕೆ ಶೇಖರಣೆ ಮಾಡಲು ಸಿದ್ಧತೆ ನಡೆಸಲಾಗಿದೆ. 125 ಕೇಂದ್ರಗಳಲ್ಲಿ ಲಸಿಕೆ ವಿತರಣೆಗೆ ವ್ಯವಸ್ಥೆ ಮಾಡಲಾಗಿದೆ. ಮೊದಲ ಹಂತದಲ್ಲಿ ಕಲಬುರಗಿಯ 7,900 ಜನರ ಲಿಸ್ಟ್ ರೆಡಿಯಾಗಿದೆ. ಹೀಗೆ ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಲಸಿಕೆ ಸಂಗ್ರಹ ಮತ್ತು ಲಸಿಕೆ ವಿತರಣೆಗೆ ಎಲ್ಲಾ ಸಿದ್ಧತೆಯೂ ಪೂರ್ಣಗೊಂಡಿದ್ದು, ಲಸಿಕೆ ಬಂದ ತಕ್ಷಣ ಹಂಚಿಕೆ ಮಾಡಲು ಎಲ್ಲಾ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗಾದರೆ ಲಸಿಕೆ ನೋಂದಣಿ ಮಾಡಿಕೊಳ್ಳೋ ವಿಧಾನ ಹೇಗೆ? ಆ ಮಾಹಿತಿಯನ್ನ ನಿಮ್ಮ ಮುಂದಿಡ್ತಾ ಇದ್ದೀವಿ ನೋಡಿ. ಕೋವಿನ್ ವೆಬ್ಸೈಟ್ನಲ್ಲಿ ಸ್ವಯಂ ನೋಂದಣಿ ಮಾಡಿಕೊಳ್ಳಬೇಕು. ಆಧಾರ್, ವೋಟರ್ ಐಡಿ, ರೇಷನ್ ಕಾರ್ಡ್, ಯಾವುದಾದ್ರೂ ಗುರುತಿನ ಚೀಟಿ ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕು. ಬಯೋಮೆಟ್ರಿಕ್ ಅಥವಾ OTP ಮೂಲಕ ಹೆಸರು ನೋಂದಣಿಯಾಗುವುದು ಖಾತ್ರಿಯಾದ ನಂತರ ದಿನಾಂಕ, ಸಮಯ ನಿಗದಿಯಾಗುತ್ತೆ. ಯಾವ ದಿನ ಯಾವ ಸಮಯಕ್ಕೆ ಲಸಿಕೆ ನಿಮಗೆ ನೀಡಲಾಗುತ್ತೆ ಅನ್ನೋ ಸಂದೇಶ ಮೊಬೈಲ್ಗೆ ಬರುತ್ತೆ. ಹೀಗೆ ನೋಂದಣಿ ಮಾಡಿಸಿಕೊಂಡವರಿಗೆ ಮಾತ್ರ ಲಸಿಕೆಗೆ ಅವಕಾಶವಿದೆ. ಲಸಿಕೆ ವಿತರಣೆ ಸ್ಥಳದಲ್ಲಿ ನೋಂದಣಿ ಇರೋದಿಲ್ಲ. ಇನ್ನು 50 ವರ್ಷದೊಳಗಿನವರಿಗೆ ವೈದ್ಯರು ಹೇಳಿದ್ರಷ್ಟೇ ಲಸಿಕೆ ಸಿಗಲಿದೆ. 50 ವರ್ಷದೊಳಗಿನವರಿಗೆ ಮಧುಮೇಹ, ಹೃದ್ರೋಗ, ಉಸಿರಾಟದ ಸಮಸ್ಯೆ, ಕಿಡ್ನಿ ಸಮಸ್ಯೆ, ಕ್ಯಾನ್ಸರ್ನಂತಹ ಯಾವುದೇ ಗಂಭೀರ ಕಾಯಿಲೆ ಇದ್ರೆ ಅಂತವರು ವೈದ್ಯರಿಂದ ಪ್ರಮಾಣ ಪತ್ರ ಪಡೆಯಬೇಕು. ವೈದ್ಯರ ಪ್ರಮಾಣ ಪತ್ರ ಇದ್ದವರನ್ನ ಆದ್ಯತಾ ವಲಯಕ್ಕೆ ಸೇರಿಸಲು ಸರ್ಕಾರ ಮುಂದಾಗಿದೆ. ಹೀಗೆ 50 ವರ್ಷದೊಳಗಿನವರು ಕೋವಿನ್ ಆಪ್ನಲ್ಲಿ ಹೆಸರು ನೋಂದಾಯಿಸುವಾಗ ವೈದ್ಯರ ಪ್ರಮಾಣ ಪತ್ರವನ್ನು ಆಪ್ನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಹೀಗೆ ಒಂದ್ ಕಡೆ ಕೊರೋನಾ ಹೆಮ್ಮಾರಿ ಸಂಹಾರಕ್ಕೆ ಲಸಿಕೆ ನೀಡಲು ಸಜ್ಜಾಗ್ತಿದ್ರೆ, ಮತ್ತೊಂದ್ ಕಡೆ ಆಫ್ರಿಕನ್ ವೈರಸ್ ಭೀತಿ ಜಗತ್ತನ್ನ ಕಾಡ್ತಿದೆ. ಜೊತೆಗೆ ಹಕ್ಕಿ ಜ್ವರ ಸಮಸ್ಯೆ ಉದ್ಭವವಾಗಿದೆ. ಆ ಕುರಿತು ಮಾಹಿತಿ ಕೊಡ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ. ಸರಿಯಾಗಿ ಕೇಳಿಸ್ಕೊಳ್ಳಿ. ಕೊರೋನಾ ಪ್ರಕರಣಗಳು ಜಾಸ್ತಿ ಆಗ್ತಿವೆ. ಈ ಕ್ಷಣಕ್ಕೆ ಅರಿವೇ ಇದ್ದರೆ ಈ ಕೆಳಕಂಡ ದಕ್ಷಿಣ ಆಫ್ರಿಕಾ ರೂಪಾಂತರಿ ವೈರಸ್ ಒಕ್ಕರಿಸಿ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ. ಮಗದೊಂದು ಕಡೆ ಹಕ್ಕಿ ಜ್ವರವೂ ಕಾಡ್ತಿದ್ದು, ವೈರಸ್ಗಳ ಅಟ್ಟಹಾಸಕ್ಕೆ ಹಲವು ಸಂಕಷ್ಟ ಎದುರಾಗಿದೆ. ಲಸಿಕೆಗೂ ಬಗ್ಗಲ್ವಾ ಆಫ್ರಿಕಾ ಕೊರೋನಾ ವೈರಸ್? ಬ್ರಿಟನ್ ಹೈಸ್ಪೀಡ್ ರೂಪಾಂತರಿ ಕೊರೋನಾ ವೈರಸ್ಗೆ ಈಗ ಪತ್ತೆ ಹಚ್ಚಿರುವ ಲಸಿಕೆ ಪರಿಣಾಮಕಾರಿ ಅಂತ ವಿಜ್ಞಾನಿಗಳು ಸ್ಪಷ್ಟಪಡಿಸಿದ್ದಾರೆ. ಆದರೆ ಆಫ್ರಿಕಾದಲ್ಲಿ ಪತ್ತೆಯಾಗಿರುವ ಕೊರೋನಾ ರೂಪಾಂತರಿ ವೈರಸ್ಗೆ ಲಸಿಕೆಗಳು ಪರಿಣಾಮಕಾರಿ ಹೌದೋ ಅಲ್ವೋ ಅನ್ನೋದನ್ನ ಹೇಳೋದಕ್ಕೆ ಆಗಲ್ಲ ಅಂತ ತಜ್ಞರು ಹೇಳಿದ್ದಾರೆ. ಬ್ರಿಟನ್ ವೈರಸ್ಗಿಂತ ವೇಗವಾಗಿ ಹಬ್ಬುವ ಆಫ್ರಿಕಾ ಕೊರೋನಾ ವೈರಸ್ ಈಗಾಗಲೇ ದಕ್ಷಿಣ ಆಫ್ರಿಕಾವನ್ನ ತಲ್ಲಣಗೊಳಿಸಿದೆ. ಬ್ರಿಟನ್ ಸೇರಿದಂತೆ ಹಲವು ದೇಶಗಳು ದಕ್ಷಿಣ ಆಫ್ರಿಕಾ ಸಂಪರ್ಕವನ್ನ ಕಡಿತಗೊಳಿಸಿದೆ. ಆಫ್ರಿಕಾ ರೂಪಾಂತರಿ ವೈರಸ್ಗೆ 501.V2 ಅಂತ ಹೆಸರಿಡಲಾಗಿದೆ. ಬ್ರಿಟನ್ ಹೈಸ್ಪೀಡ್ ವೈರಸ್ ಅಟ್ಟಹಾಸಕ್ಕೆ ಬ್ರಿಟನ್ನಲ್ಲಿ ದಿನಕ್ಕೆ 80,000 ಪಾಸಿಟಿವ್ ಕೇಸ್ ಪತ್ತೆಯಾಗ್ತಿದ್ದು, ಪರಿಸ್ಥಿತಿ ಗಂಭೀರವಾಗಿರುವ ಕಾರಣ ಫೆಬ್ರವರಿ ಮಧ್ಯಭಾಗದವರೆಗೆ ಲಾಕ್ಡೌನ್ ಘೋಷಿಸಲಾಗಿದೆ. ಈ ಕಡೆ ದಕ್ಷಿಣ ಆಫ್ರಿಕಾದಲ್ಲಿ ರೂಪಾಂತರಿ ಘರ್ಜನೆಗೆ ಬದುಕು ಹೈರಾಣಾಗಿದೆ. ಭಾರತದಲ್ಲಿ ಕೊರೋನಾ ವ್ಯಾಕ್ಸಿನ್ ಕ್ರಾಂತಿಗೆ ದಿನಗಣನೆ ಆರಂಭವಾಗಿದೆ. ಆದ್ರೆ ವ್ಯಾಕ್ಸಿನ್ ಬಂತು ಅಂತ ಮುನ್ನೆಚ್ಚರಿಕೆ ಮರಿಬೇಡಿ. ಇದಾಗಿತ್ತು ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.